ರೆಡಿ ಆಗಿದೆ ಗೈಸ್. ಎಮ್ಮಿ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈ ಒಂದು ಬ್ಲಾಗ್ ಅಲ್ಲಿ ನಾನು ಚಿಕನ್ ರೆಸಿಪಿನ ಮಾಡ್ತಿದ್ದೀನಿ, ಸಂಡೇ ಸ್ಪೆಷಲ್ ಅಂತ. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ, ರೆಸಿಪಿನ ಮಾಡಿ ಚೆನ್ನಾಗಿ ತಿನ್ನಿ ಸರ್. ಏನಂತೀರ? ಬನ್ನಿ ಚಿಕನ್ ತಗೊಬರೋಣ. ಚಿಕನ್ ತಗೊಬಂದು ಅದಕ್ಕೆ ಏನೇನು ಮಾಡಬೇಕು ಅಂದರೆ ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸ್ಗೆ ಒಳ್ಳೆ ಬೆಸ್ಟ್ ಟಿಪ್ಸ್ ಇದು. ನೀವು ನಿಮ್ಮ ರೂಮಲ್ಲೇ ಮಾಡ್ಕೊಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ ಏನಿಲ್ಲ. ಓಕೆನಾ? ಬನ್ನಿ ಚಿಕನ್ ತಗೊಬರೋಣ ಫಸ್ಟ್. ಬಾಯ್ ಬಾಯ್. ನಾನು ಚಿಕನ್ ಫ್ರೈ ಮಾಡ್ತಿರೋದು. ಸೊ ರೆಸಿಪಿ ಹೇಗಿರುತ್ತೆ ಲಾಸ್ಟ್ ನಿಮಗೆ ಫೈನಲ್ ರಿವ್ಯೂ ಕೊಡ್ತೀನಿ. ಸೊ ಇನ್ನೊಂದು ನೋಡಿ ನೋಡಿ ಎಲ್ಲ ಎಷ್ಟು ಗುಂಡಿ ಇದೆ. ನಮಗೆ ಆಲ್ಮೋಸ್ಟ್ ಇದು 2 ಮಂತ್ಸ್ ಮೇಲೆ ಆಯಿತು. ಇದು ಇನ್ನೂ ಗುಂಡಿ ಹಂಗೆ ಇದೆ, ಇನ್ನೂ ಮುಚ್ಚಿಲ್ಲ, ಏನಿಲ್ಲ. ನಾವು ಇನ್ನೊಂದು ಗುಂಡಿ ಬಳಸ್ಕೊಂಡು ಸೊ ಇವತ್ತಿನ ಚಿಕನ್ ರೇಟ್ 240. ಪೆಪ್ಪರ್ ಚಿಕನ್ನ ಮಾಡೋದಕ್ಕೆ ಅರ್ಧ kg ಚಿಕನ್ ತಗೊಬಂದಿದ್ದೀನಿ. ಸೊ ಇದನ್ನು ನೀಟಾಗಿ ತೊಳ್ಕೊಳ್ಳೋಣ. ಫೈನಲಿ ಚಿಕನ್ ಬಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಪೆಪ್ಪರ್ ಚಿಕನ್ ಮಾಡ್ತಾ ಇದೀವಿ ಇವತ್ತು. ಪೆಪ್ಪರ್ ಚಿಕನ್ ಮಾಡೋದಕ್ಕೋಸ್ಕರ ಕಾಳು ಮೆಣಸು, ಧನ್ಯ, ಹಾಗೇನೆ ಜೀರಿಗೆ, ಮತ್ತೆ 2 ಚಕ್ಕೆ, ಮತ್ತೆ 2 ಏಲಕ್ಕಿ, ಹಾಗೇನೆ ಮರಾಠಿ ಮೊಗ್ಗು, ಜೊತೆಗೆ ನೀವು ಸೋಂಪ ಕಾಳು ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿಲ್ಲ. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೊಂಡು ವಿತೌಟ್ ಆಯಿಲ್ ಅದನ್ನ ಸ್ವಲ್ಪ ರುಬ್ಕೋಬೇಕು. ಬನ್ನಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಣ. ಬೇಯಿಸ್ಕೋಬೇಕು, ಸಾರಿ ಹುರ್ಕೋಬೇಕು. ಸೊ ಇದನ್ನ ಪುಡಿ ಮಾಡ್ಕೊಬೇಕು, ಪುಡಿ ಮಾಡ್ಕೊಳ್ಳೋಣ. ಸೊ ಈ ತರ ಸಣ್ಣ ಕಾಡಿಸ್ಕೊಳ್ಳಿ ಸಾಕು. ಪೌಡ್ರ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನ ಹಾಕೋಬೇಕು. ಯಾವುದೇ ರೀತಿಯಾದ ನೀರ್ನ ಹಾಕಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಚಿಕನ್ ನಲ್ಲಿರುವ ನೀರಿನಂಶದಲ್ಲೇ ಆ ಚಿಕನ್ ಕಂಪ್ಲೀಟ್ ಆಗಿ ಬೇಯಬೇಕು. ತಿರುಗಿಸ್ತಾ ಇರು. ಈರುಳ್ಳಿ ಹೋಗ್ರೆ ಸೊ ಈ ಆನಿಯನ್ ಬಂದು ಆಲ್ಮೋಸ್ಟ್ ಡೀಪ್ ಫ್ರೈ ಆಗೋ ತರ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಹಾಗೆ ಹಾಗೆ ಮಾಡಿದ್ರೆ ಆಲ್ಮೋಸ್ಟ್ ಫ್ರೈ ಆಗೋಯ್ತು. ನೋಡಿ ಇದೆಲ್ಲ ಸೀದೋಗ್ಬೇಕಿದೆ. ಈರುಳ್ಳಿ ಬಂದು ಡೀಪ್ ಆಗಿ ಸೀದು ಕರ್ಕಲಾಗಬೇಕು. ತಿಂತ ಇದ್ರೆ ಕುರುಮ್ ಅನ್ಬೇಕು. ಸೊ ಆಲ್ಮೋಸ್ಟ್ ಡೀಪ್ ಆಗಿ ಫ್ರೈ ಆಗಿದೆ. ಲೋ ಫ್ಲೇಮ್ನ ಮಾಡ್ಕೊಳ್ಳಿ, ಉರಿನ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಚಿಕನ್ ಹಾಕೊಬೇಕು ಇವಾಗ. ಆಲ್ರೆಡಿ ಚಿಕನ್ ಬಂದು ತೊಳೆದಿಟ್ಕೊಂಡಿದ್ದು, ಇದನ್ನ ನಾವು ಈಗ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಈರುಳ್ಳಿನ ಡೀಪ್ ಫ್ರೈ ಮಾಡಿರೋದು ಕಲ್ತ್ಕೊಂಡು ಎಷ್ಟು ಗಮ್ ಅಂತಿದೆ ಅಂದ್ರೆ ಈರುಳ್ಳಿ ಸ್ಮೆಲ್ ಸಖತ್ತಾಗಿದೆ. ಸೊ ಇದಕ್ಕೆ ಬಂದು ನಾವು ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು, ಟರ್ಮರಿಕ್ ಪೌಡ್ರು, ಮತ್ತೆ ಸ್ವಲ್ಪ ಅಚ್ಕಾರದ ಪುಡಿ, ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೋಣ. ನಾನು ಹಿಂಗೆ ಹಾಕ್ತಾ ಇದ್ದೀನಿ, ಏಕೆಂದ್ರೆ ನಾನು ಒಂದು ಮೆಜರ್ಮೆಂಟ್ ಮೇಲೆ
ಆಯಿತು. ಸ್ವಲ್ಪ ಅರಿಶಿನ ಪುಡಿನ ಹಾಕಬೇಕು. ಗೈಸ್, ಖಾಲಿ ಆಗಿರೋ ಪ್ಯಾಕೆಟ್ ಅಲ್ಲಿ ಈ ತರ ಬರ್ಸೋದು ನನಗೆ ಖುಷಿ ನೋಡಿ. ಸೊ ಇದನ್ನ ಸ್ವಲ್ಪ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ. ಗೈಸ್, ಚಿಕನ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಬೆಂದಿದ್ರೆ ಇವಾಗ್ಲೇ ಒಂದು ಪೀಸ್ ಎತ್ಕೊಂಡು ತಿನ್ಕೊಂತಿದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ನಾನು ಎಣ್ಣೆ ನೀನು ಹಾಕ್ಬಿಟ್ಟಾಗ ಹಾಕ್ಬೇಕಂದ್ರೆ ನೀನು ಅದ್ರ ಮೇಲೆ ಮತ್ತೆ ಹಾಕ್ಬಿಟ್ಟೆ. ಎಣ್ಣೆ ನೋಡು ಆಯಿಲ್ ಜಾಸ್ತಿ ಆಯ್ತು. ಪೆಪ್ಪರ್ ಚಿಕನ್ ಆಯಿಲ್ ಜಾಸ್ತಿನೇ ಇರಬೇಕು. ಸೊ ಇದೊಂದು 15 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಅಂತಿದೆ ನೋಡಿ, ಅದೇ ನೀರಲ್ಲಿ ಫುಲ್ಲು ಇದಾಗೋಗ್ಬಿಟ್ಟಿದೆ. ಇದೆಲ್ಲ ಆದಮೇಲೆ ಇದಕ್ಕೆ ನೀವು ಅವಾಗಲೇ ಏನು ಆಡ್ಸ್ಕೊಂಡಿದ್ರಿ ಅಂದ್ರೆ ಸೊ ಇದಕ್ಕೆ ನೀವು ಅವಾಗಲೇ ಪುಡಿ ಮಾಡ್ಕೊಂಡಿದ್ದೀರಲ್ಲ, ಆ ಪುಡಿನ ಇಲ್ಲಿ ಹಾಕಿ. ಅದಾದ್ಮೇಲೆ ಆ ಮಸಾಲೆನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ. ಸೊ ನೀವು ಮಸಾಲೆ ಎಲ್ಲ ಹಾಕಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ಅದೇ ಚಿಕನ್ ಅಲ್ಲಿರೋ ನೀರಿಂದಾನೇ ಕುಕ್ ಆಗುತ್ತಲ್ಲ, ಅದಕ್ಕೋಸ್ಕರ ಕೆಳಗೆ ಸ್ವಲ್ಪ ಸೀದೋಗ್ಬಿಟ್ಟಿರುತ್ತೆ, ಅಂದ್ರೆ ಹಣ್ಣು ಹಿಡ್ಕೊಂಡಿರುತ್ತೆ ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ. ಸೊ ಅದನ್ನೆಲ್ಲ ಈ ತರ ಇದು ಮಾಡ್ತಾರೆ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲಿ ಗೈಸ್ ನೋಡಿ, ಬಾಯಿ ನೀರು ಬರ್ತೈತೆ. ಸೊ ನೋಡಿ, ಫೈನಲಿ ಚಿಕನ್ ಪೆಪ್ಪರ್ ರೆಡಿ ಇದೆ. ಚಪಾತಿ ಜೊತೆಗೆ ಹೇಗಿರುತ್ತೆ ಅಂತ ತಿನ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ ಬನ್ನಿ. ಗೈಸ್, ಅವ್ನ ಮಸಾಲೆಗಳು ಏನಾಗ್ತಿದೋ ಮಸಾಲೆ ಕತ್ಕೊ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ರಿಯಲಿ ತುಂಬಾ ಸಖತ್ತಾಗಿ ಮಾಡ್ಬೋದು ಇದನ್ನ ಈಸಿಯಾಗಿ. ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಇದು ಇವತ್ತಿನ ಸಂಡೇ ಎಪಿಸೋಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್. ಜೈ ಹಿಂದ್, ಜೈ ಮಣಿಪುರ್ ಕೇಶಿ.